ಶಾಲಾ ಪ್ರವಾಸದ ಅಂಗವಾಗಿ ಬೆಳಗಾವಿ ಸುವರ್ಣಸೌಧಕ್ಕೆ ಭೇಟಿ ನೀಡಿದ್ದ ಕಡಬ ತಾಲೂಕಿನ ಬೀಳಿನೆಲೆ ಗ್ರಾಮದ ಬೀಳಿನೆಲೆ ಸರಕಾರಿ ಪ್ರಾಥಮಿಕ ಶಾಲೆಯ ಸಹಿತ ಇತರ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಭವ ಮಂಟಪದ ಬಗ್ಗೆ ಪಾಠ ಮಾಡಿದರು. ಬೀಳಿನೆಲೆ ಕೈಕಂಬ ಶಾಲೆಯಿಂದ ಸುಮಾರು 33 ಮಕ್ಕಳು ಶಾಲಾ ಪ್ರವಾಸಕ್ಕಾಗಿ ಶಿಕ್ಷಕರೊಂದಿಗೆ ತೆರಳಿದ್ರು. ಬೆಳಗಾವಿ ಸುವರ್ಣಸೌಧಕ್ಕೆ ಭೇಟಿ ನೀಡಿದ್ದ ಅವರು ಮೊದಲಿಗೆ ಸಭಾಪತಿ ಯುಟಿ ಖಾದರ್ ಅವರೊಂದಿಗೆ ಸಂವಾದ ನಡೆಸಿದರು. ಇದಕ್ಕೆ ಮೆಚ್ಚುಗೆ ಸೂಚಿಸಿದ ಖಾದರ್ ಅವರು ಮಕ್ಕಳನ್ನು ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆದುರು ಮಕ್ಕಳು ನೋಡದೆ ಸಂವಿಧಾನ ಪೀಠಿಕೆ ವಾಚಿಸಿದರು. ಇದಕ್ಕೆ ಸಿಎಂ ಮೆಚ್ಚುಗೆ ಸೂಚಿಸಿ ಮಕ್ಕಳು ಶಿಕ್ಷಕರನ್ನು ಶ್ಲಾಘಿಸಿದರು. ಆ ಬಳಿಕ ಸಿದ್ದರಾಮಯ್ಯ ಅವರು ಮಕ್ಕಳು ಸೇರಿದಂತೆ ಶಾಲಾ ಪ್ರವಾಸಕ್ಕೆ ಅಲ್ಲಿಗೆ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಮೇಲೆ ರೂಪುಗೊಂಡಿದ್ದ ಅನುಭವ ಮಂಟಪದ ಬಗ್ಗೆ ವಿವರಿಸಿದರು. ಈ ಸಂದರ್ಭ ಶಾಲಾ ಮುಖ್ಯ ಶಿಕ್ಷಕಿ ಪವಿತ್ರ, ಎಸ್ಡಿಎಂಸಿ ಅಧ್ಯಕ್ಷ ನವೀನ್, ಶಿಕ್ಷಕಿ ವನಿತಾ ಮತ್ತಿತರರು ಜೊತೆಗಿದ್ದರು. ಇವರು ಕೂಡ ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಆಯ್ತಾ? ಯಾವುದೇ ಜಾತಿಗಳು ಕೂಡ ಎಲ್ಲ ಸಮಾನವಾಗಿತ್ತು. ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿತ್ತು. ಆಯ್ತಾ? ಅದು 12ನೇ ಶತಮಾನದಲ್ಲೇ ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ. ಈ ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ನೀವೆಲ್ಲ ಕಲಿತು ಮಾನವರಾಗಬೇಕು. ಏನಾಗಬೇಕು? ಮನುಜರಾಗಬೇಕು. ಬಸವಣ್ಣ ಹೇಳಿದ್ದು ಜಾತಿಗೆ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಧರ್ಮ ಸಿದ್ಧಾಂತ ಹೋಗ್ಬೇಕು. ಬಸವಣ್ಣ ಮತ್ತು ಅವರ ಅನುಯಾಯಿಗಳು